ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈ ಬಾರಿ ಬಜೆಟ್ನಲ್ಲಿ ಬಳ್ಳಾರಿ ನಗರ ಜನತೆ ಏನಾದರೂ ನಿರೀಕ್ಷೆ ಮಾಡಬಹುದಾ? ನಾವು ಬಡ್ಜೆಟ್ ಅಲ್ಲಿ ಅದೇ ನಾನು LLM ಕಾಲೇಜು ಇದು ಕೇಳಿದ್ನಲ್ಲ, ಅದು ಮೊನ್ನೆ ಪ್ರಪೋಸಲ್ ಕೂಡ ನಮ್ಮ ಬಳ್ಳಾರಿಗೆ ಬಂದಿದೆ. ನಾವು ಪ್ರಪೋಸಲ್ ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದರಲ್ಲಿ ಒಂದು ತೊಂದರೆ ಇದೆ. ಏನು ತೊಂದರೆ ಅಂತಂದ್ರೆ, ಆ ಲ್ಯಾಂಡ್ ಏನು ಹಳೆ ಕೋರ್ಟ್ ಇತ್ತಲ್ಲ, ಅದಿನ್ನ ಲಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಲ್ಯಾಂಡ್ ಇದೆ. ನನಗೆ ಅದು ಅಲ್ಲೇನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಬಡ್ಜೆಟ್ ಅಲ್ಲಿ ನಮ್ದು ಲಾ ಕಾಲೇಜ್ ಅನೌನ್ಸ್ ಆಗುತ್ತೆ. ಒಂದು ವೇಳೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಲ್ಯಾಂಡ್ ನಿಮ್ಮ ಹಸ್ತಾಂತರ ಆದ್ಮೇಲೆ ನೀವು ಅನೌನ್ಸ್ ಮಾಡ್ಬೇಕಂದಾಗ ನಮಗೆ ಹಿನ್ನಡೆ ಆಗುತ್ತೆ. ಬಂದಿದೆ ಅಲ್ಲ ಬಳ್ಳಾರಿಗೆ ಎಂ ಬಿ ಪಾಟೀಲ್ ಅವರು ಅನೌನ್ಸ್ ಮಾಡಿದ್ದಾರೆ. ಈ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಆಲ್ಮೋಸ್ಟ್ ಮುಗಿದಿದೆ. ಅದು ನಮ್ಮ ಕಡೆಯಿಂದ ಮತ್ತೆ ನಾಗೇಂದ್ರಣ್ಣವರು, ನಾಸಿರಣ್ಣವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ನಮ್ಮ ಎಂ ಬಿ ಪಾಟೀಲ್ ಅವ್ರಿಗೆ ಮಾಡಿದ್ವಿ ಅಂದ್ರೆ, ಒಂದೇ ಕಡೆ ಮಾಡಬೇಡ್ರಿ, ಒಂದು 3 ಕಡೆ ಮಾಡಿದ್ರೆ ಕ್ಲಸ್ಟರ್ ಅಲ್ಲಲ್ಲಿ ಡೆವಲಪ್ ಆಗುತ್ತೆ, ಜನಕ್ಕೆ ಅಲ್ಲಿ ಹತ್ರದಲ್ಲಿ ಇದ್ದವರು ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ತಾವು ಬಳ್ಳಾರಿ ಬಡ್ಜೆಟ್ ಸೆಷನ್ಸ್ ಬರ್ತೀವಲ್ಲ, ಅವೆಲ್ಲ ಕುಂತ್ಕೊಂಡು ಮಾತಾಡೋಣ ಅಂತ ಹೇಳಿ ಎಂ ಬಿ ಪಾಟೀಲ್ ಸಾಹೇಬ್. ಈ ಬಾರಿ ಬಜೆಟ್ನಲ್ಲಿ ಬಳ್ಳಾರಿ ನಗರ ಜನತೆ ಏನಾದರೂ ನಿರೀಕ್ಷೆ ಮಾಡಬಹುದಾ? ನಾವು ಬಡ್ಜೆಟ್ ಅಲ್ಲಿ ಅದೇ ನಾನು LLM ಕಾಲೇಜು ಇದು ಕೇಳಿದ್ನಲ್ಲ, ಅದು ಮೊನ್ನೆ ಪ್ರಪೋಸಲ್ ಕೂಡ ನಮ್ಮ ಬಳ್ಳಾರಿಗೆ ಬಂದಿದೆ. ನಾವು ಪ್ರಪೋಸಲ್ ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದರಲ್ಲಿ ಒಂದು ತೊಂದರೆ ಇದೆ. ಏನು ತೊಂದರೆ ಅಂತಂದ್ರೆ, ಆ ಲ್ಯಾಂಡ್ ಏನು ಹಳೆ ಕೋರ್ಟ್ ಇತ್ತಲ್ಲ, ಅದಿನ್ನ ಲಾ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಲ್ಯಾಂಡ್ ಇದೆ. ನನಗೆ ಅಲ್ಲೇನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಬಡ್ಜೆಟ್ ಅಲ್ಲಿ ನಮ್ದು ಲಾ ಕಾಲೇಜ್ ಅನೌನ್ಸ್ ಆಗುತ್ತೆ. ಒಂದು ವೇಳೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಲ್ಯಾಂಡ್ ನಿಮ್ಮ ಹಸ್ತಾಂತರ ಆದ್ಮೇಲೆ ನೀವು ಅನೌನ್ಸ್ ಮಾಡ್ಬೇಕಂದಾಗ ನಮಗೆ ಹಿನ್ನಡೆ ಆಗುತ್ತೆ. ಬಂದಿದೆ ಅಲ್ಲ ಬಳ್ಳಾರಿಗೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.